ಇಲ್ಲಿ ನೋಡಿ ಅವ್ರ ಅಜ್ಜಿ ಅವಳ ಪ್ರೀತಿ ಮೊಮ್ಮಗಳಿಗೆ ದೃಷ್ಟಿ ತೆಗಿಯೋಕೆ ರೆಡಿ ಮಾಡಿದ್ದಾರೆ. ಸ್ವಲ್ಪ ನೈಟೆಲ್ಲ ಅವಳು ಬೆಚ್ಚ ಬೀಳ್ತಿದ್ಲು, ಅಂದರೆ ಮಿಡ್ ನೈಟ್ ಅಳ್ತಿದ್ಲು ಜೋರಾಗಿ. ಅದಕ್ಕೋಸ್ಕರ ಅವ್ರು ಈ ಥರ ಹಳದಿ ನೀರನ್ನು ತೆಗಿತಾರೆ. ಇವಳು ಅದನ್ನು ಬರ್ಡೇ ಅಂತ ಹೇಳ್ಬಿಟ್ಟು ಕ್ಯಾಂಡಲ್ ಅಂದ್ಕೊಂಡು ಉಫ್ ಉಫ್ ಮಾಡ್ತಿದ್ದಾರೆ. ದೃಷ್ಟಿ ತೆಗಿತಿರೋದು ನನ್ನ ಮಗಳಿಗೆ, ಕುಂಕುಮ ಇಟ್ಟಿರೋದು ನನ್ನ ಮಗಳು ನನಗೆ. ನೋಡಿ ಎಷ್ಟು ನೀಟಾಗಿ ಇಟ್ಟಿದ್ದಾಳೆ. ಅಜ್ಜಿ ಪ್ರೀತಿ ಮೊಮ್ಮಗಳಿಗೆ ದೃಷ್ಟಿ ತೆಗಿತಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಅಜ್ಜಿದೇ ನನಗೆ ನೆನಪು ಬರ್ತಿರುತ್ತೆ. ಅವರು ಇದೇ ಥರ ನಾವು ಆಟ ಮಾಡಿದಾಗ ದೃಷ್ಟಿ ತೆಗಿತಾ ಇದ್ರು. ಮೊಮ್ಮಕ್ಕಳು ಅಜ್ಜಿದು ಒಂದು ಪ್ರೀತಿನೇ ಬೇರೆ ಅಲ್ವಾ. ಅವ್ರು ಆಚೆ ಹೋಗಿದ್ದಾರೆ, ಅದಕ್ಕೆ ಇವಳು ಈಗ ಆಚೆ ಹೋಗಬೇಕು. ಅಮ್ಮ ನೋಡಿದರೆ ಅವಳಿಗೆ ಆಚೆ ಕಳಿಸ್ಬೇಡ, ನೀರು ಚೆಲ್ಲಬೇಕು ಅಂತ ಹೇಳಿದರು. ಆದರೂ ನೋಡಿ ಅವಳೇ ಓಪನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೆ ನನ್ನ ಪಾಪ ನೋಡ್ಕೊಳ್ಳೋ ಡ್ಯೂಟಿ ಸ್ಟಾರ್ಟ್ ಆಯಿತು. ಅಮ್ಮ ಅಡುಗೆ ಮಾಡೋಕ್ಕೆ ಕಿಚನಲ್ಲಿದ್ದಾರೆ. ನನ್ನ ಮಗಳು ಈ ಪೂಲಲ್ಲೆಲ್ಲ ಓಪನ್ ಮಾಡಿ ಟಾಯ್ಸ್ ಎಲ್ಲ ಹಾಕಿದ್ಲು. ಟಾಯ್ಸ್ ಎತ್ತಿರೋದು, ಟಾಯ್ಸ್ನ ಕ್ಲೀನ್ ಮಾಡೋದು, ಟಾಯ್ಸ್ ಎತ್ತಿರೋದು, ಟಾಯ್ಸ್ ಕ್ಲೀನ್ ಮಾಡೋದು. ಎಷ್ಟು ಎಕ್ಟಿಕ್ ಅಂದರೆ ಮಕ್ಕಳಿರೋರು ಅಷ್ಟೇ ರಿಲೇಟ್ ಮಾಡ್ಕೊಳಕ್ಕೆ ಸಾಧ್ಯ. 3 ಹೊತ್ತು ಕೆಲಸ ಇರುತ್ತೆ, ಜೊತೆಗೆ ಇವ್ರ ಜೊತೆನೂ ಆಟ ಆಡಬೇಕು. ಇಲ್ಲಿ ಸೆಥೋಸ್ಕೋಪ್ ಸಿಕ್ಕಿದೆ, ಡಾಕ್ಟರ್ ಮ್ಯಾಮ್ ಆಗಿದ್ದಾರೆ. ಈ ಸಂಡೇ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಬ್ಲ್ಯಾಕ್ ಕಾಫಿ ಜೊತೆ. ಬಾಯ್ ಬಾಯ್.